ಚಾಂಪಿಯನ್ಸ್ ಟ್ರೋಫಿಗೆ ಉಳಿದಿರೋದು 2 ವಾರ. ಫೆಬ್ರವರಿ 19ರಿಂದ ಐಸಿಸಿ ಟೂರ್ನಿಗೆ ಅದ್ಧೂರಿ ಚಾಲನೆ ಸಿಗಲಿದೆ. 8 ತಂಡಗಳು ಟ್ರೋಫಿಗಾಗಿ ಪೈಪೋಟಿ ನಡೆಸಲಿದ್ದು 2 ಗುಂಪುಗಳಾಗಿ ಕಣಕ್ಕಿಳಿಯಲಿವೆ. ಅಲ್ಲದೆ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜನೆಗೊಂಡಿರೋದ್ರಿಂದ ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೆಯಲಿವೆ. ಭಾರತದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ವಿಷಯ ಏನಪ್ಪಾ ಅಂದ್ರೆ, ಪಾಕಿಸ್ತಾನದಲ್ಲಿ ನಡೆಯುವಂತ ಪಂದ್ಯಗಳನ್ನ ಕ್ಯಾರಿ ಅನ್ನೋರೇ ಇಲ್ಲ. ಬಟ್ ಭಾರತದ ಪಂದ್ಯಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅದರಲ್ಲೂ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ದುಬೈ ದುಬಾರಿ ದುನಿಯಾ ಎನ್ನುವಂತಾಗಿದೆ. ಅದೆಷ್ಟರ ಮಟ್ಟಿಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಸಿಸಿ ಟೂರ್ನಿಯಲ್ಲಿ ಭಾಗಿಯಾಗಲಿರುವಂತಹ 8 ತಂಡಗಳು 2 ಗುಂಪುಗಳಾಗಿ ಡಿವೈಡ್ ಆಗಿವೆ. ಈ ತಂಡಗಳು ಮೊದಲ ಸುತ್ತಿನಲ್ಲಿ ಲೀಗ್ ಪಂದ್ಯಗಳನ್ನಾಡಲಿವೆ. ಇಲ್ಲಿ ಆಯಾ ಗ್ರೂಪ್ಗೆ ಪಾಯಿಂಟ್ಸ್ ಟೇಬಲ್ ಇದೆ. ಈ ಅಂಕಪಟ್ಟಿಯಲ್ಲಿ ಯಾರು ಟಾಪ್ 2 ನಲ್ಲಿ ಬರ್ತಾರೋ ಆ 4 ತಂಡಗಳು ಸೆಮಿಫೈನಲ್ಗೆ ಲಗ್ಗೆಡ್ತವೆ. ಸೆಮಿಫೈನಲ್ ಪಂದ್ಯಗಳು ಮಾರ್ಚ್ 4 ಮತ್ತು 5ರಂದು ನಡೆಯುತ್ತೆ. ಹಾಗೆ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಮತ್ತು ಕೊನೆಯ ಪಂದ್ಯ ಮಾರ್ಚ್ 9ಕ್ಕೆ ನಡೆಯಲಿದೆ. ಬಟ್ ಈ ಎಲ್ಲಾ ಮ್ಯಾಚ್ಗಳಿಗಿಂತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವೇ ಮೇನ್ ಹೈಲೈಟ್ ಆಗಿದೆ. ದುಬೈ ದುನಿಯಾವನ್ನ ಮತ್ತಷ್ಟು ಕಾಸ್ಟ್ಲಿಯನ್ನಾಗಿಸಿದೆ. ಭಾರತ ವರ್ಸಸ್ ಪಾಕ್ ಪಂದ್ಯ ಸಿಕ್ಕಾಪಟ್ಟೆ ದುಬಾರಿ. ಹೈಬ್ರಿಡ್ ಮಾದರಿಯ ಈ ಟೂರ್ನಿಯಲ್ಲಿ ಭಾರತ ತನ್ನೆಲ್ಲ ಪಂದ್ಯಗಳನ್ನ ದುಬೈನಲ್ಲೇ ಆಡಲಿದೆ. ಫೆಬ್ರವರಿ 20ರಂದು ಟೂರ್ನಿಯ ತನ್ನ ಮೊದಲ ಪಂದ್ಯವನ್ನ ಬಾಂಗ್ಲಾದೇಶದ ವಿರುದ್ಧ ಆಡಲಿದೆ. ಹಾಗೆ ಪಾಕಿಸ್ತಾನದ ವಿರುದ್ಧ ಫೆಬ್ರವರಿ 23ರಂದು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಇನ್ನು ಮಾರ್ಚ್ 2ರಂದು ಲೀಗ್ ಹಂತದ ಕೊನೆ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ತನ್ನ ಕೊನೆಯ ಲೀಗ್ ಹಂತದ ಮ್ಯಾಚ್ ಅನ್ನು ಆಡಲಿದೆ. ಈ ಎಲ್ಲಾ ಪಂದ್ಯಗಳಿಗಿಂತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ದುಬೈನಲ್ಲಿ ಫ್ಲೈಟ್ ದರ, ಹೋಟೆಲ್ ಲಾಡ್ಜ್ ಬೆಲೆ ಹೆಚ್ಚಳ. ದುಬೈನಲ್ಲಿ ನಡೆಯಲಿರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗಾಗಿ ದುಬೈ ಸರ್ಕಾರ ವಿಮಾನ ಹಾಗೂ ಹೋಟೆಲ್ ಬುಕಿಂಗ್ ದರವನ್ನು ಹೆಚ್ಚಿಸೋಕೆ ಸರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ಮೂಲಕ ಕ್ರೀಡಾ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಡ್ತಾ ಇದೆ. ಫೆಬ್ರವರಿ 23ರಂದು ನಡೆಯಲಿರುವಂತಹ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ನೋಡಬೇಕು ಅಂತ ಸಾಕಷ್ಟು ಮಂದಿ ದುಬೈಗೆ ಹೋಗೋಕೆ ಫ್ಲೈಟ್ಗಳು ಹಾಗೆ ಹೋಟೆಲ್ಸ್ಗಳ ಬುಕಿಂಗ್ ಅನ್ನು ಆರಂಭಿಸಿದ್ದಾರೆ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ದುಬೈ ಸರ್ಕಾರ ಬೆಲೆ ಏರಿಕೆಯ ಬರೆ ಎಳಿತಾ ಇದೆ. ಕೆಲ ಮಾಹಿತಿಗಳ ಪ್ರಕಾರ 50% ವಿಮಾನ ಟಿಕೆಟ್ ದರ ಏರಿಕೆಯಾಗಲಿದೆ. ಹಾಗೆ ಕೊನೆಯ ಕ್ಷಣದಲ್ಲಿ ಮತ್ತಷ್ಟು ರೈಸ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಜೊತೆಗೆ ಹೋಟೆಲ್ ದರ ಏರಿಕೆಯನ್ನು ಕೂಡ ಹೆಚ್ಚಳ ಮಾಡುವಂತ ನಿರೀಕ್ಷೆ ಇದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಫೆಬ್ರವರಿ 23ರಂದು ಮಧ್ಯಾಹ್ನ 1 ಗಂಟೆಗೆ ಪಂದ್ಯ ಆರಂಭವಾಗಲಿದ್ದು, ಈ ಪಂದ್ಯಕ್ಕಾಗಿ ದುಬೈಗೆ ತೆರಳುವಂತ ಜನರಿಗೆ ದುಬೈ ಸರ್ಕಾರ ರೇಟ್ನಲ್ಲೇ ಶಾಕ್ ಕೊಡೋಕೆ ರೆಡಿಯಾಗಿದೆ. ವಿಮಾನ ಪ್ರಯಾಣ ದರ 20ರಿಂದ 50ರಷ್ಟು ಏರಿಕೆ. ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಮುಂಚಿತವಾಗಿ ವಿಮಾನ ಹಾಗೆ ಹೋಟೆಲ್ ಬುಕಿಂಗ್ಗಳಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಟ್ರಾವೆಲ್ ಕಂಪನಿಗಳು ಕೂಡ ಬೇಡಿಕೆ ಹೆಚ್ಚಾಗ್ತಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿವೆ. ಭಾರತ, ಪಾಕಿಸ್ತಾನ ಮತ್ತು ಇತರ ಕ್ರಿಕೆಟ್ ಪ್ರಿಯ ರಾಷ್ಟ್ರಗಳ ಅಭಿಮಾನಿಗಳು ತಮ್ಮ ಪ್ರಯಾಣದ ಯೋಜನೆಯನ್ನ ಅಂತಿಮಗೊಳಿಸ್ತಾ ಇದ್ದಾರೆ. ಇದರಿಂದಾಗಿ ಹೋಟೆಲ್ ಬುಕಿಂಗ್ ದರಗಳು ಕೂಡ ಗಗನಕ್ಕೇರ್ತಾ ಇವೆ ಅಂತ ತಜ್ಞರು ಕೂಡ ಭವಿಷ್ಯವನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ವಿಮಾನ ಪ್ರಯಾಣ ದರ 20ರಿಂದ 50ರಷ್ಟು ಏರಿಕೆ ಆಗ್ತಾ ಇದೆ. ಕೊನೆಯ ನಿಮಿಷಗಳಲ್ಲಂತೂ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ವಿಮಾನ ದರಗಳು ಭಾರಿ ಏರಿಕೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ದುಬೈನ ಡೌನ್ ಟೌನ್ ಮತ್ತು ದುಬೈನ ಮರೀನಾದಂತಹ ಹೆಚ್ಚಿನ ಬೇಡಿಕೆ ಇರುವಂತಹ ಐಷಾರಾಮಿ ಹೋಟೆಲ್ಗಳಲ್ಲಿ ಬಂಪರ್ ಬುಕಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಬಜೆಟ್ ಪ್ರಿಯ ಹೋಟೆಲ್ಗಳು ಕೂಡ ಅತ್ಯಂತ ವೇಗವಾಗಿ ಮಾರಾಟ ಆಗ್ತಾ ಇದ್ದಾವೆ. ಹಿಂದಿನ ಭಾರತ ಪಾಕಿಸ್ತಾನ ಪಂದ್ಯಗಳಿಗೆ ಹೋಲಿಸಿದ್ರೆ ಹೋಟೆಲ್ ಬೆಲೆಗಳು 25ರಿಂದ 50ರಷ್ಟು ಹೆಚ್ಚಳವಾಗ್ತಾ ಇದೆ. ಕೆಲವು ಕಡೆ ಅದರ 10 ಪಟ್ಟು ಕೂಡ ಹೆಚ್ಚಾಗಿದ್ದು ಇದೆ. ಮತ್ತೊಂದು ಕಡೆ ಟ್ರಾವೆಲ್ ಏಜೆನ್ಸಿಗಳು ವಿಮಾನಗಳು, ಹೋಟೆಲ್ಗಳು ಮತ್ತು ಪಂದ್ಯದ ಟಿಕೆಟ್ಗಳನ್ನು ಒಳಗೊಂಡಿರುವಂತಹ ಪ್ಯಾಕೇಜ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ದುಬೈನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಾದ್ರೆ, ಈ ಸಲ ಪಂದ್ಯವನ್ನ ಗೆಲ್ಲೇಬೇಕು, ಹಾಗೆ ಟ್ರೋಫಿಯನ್ನು ಎತ್ತಿ ಹಿಡಿಲೇಬೇಕು ಅಂತ ಭಾರತ ಕೂಡ ಸರ್ವ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ಕೋಚ್ ಗಂಭೀರ್ ಇದನ್ನೇ ಹೇಳಿದ್ದಾರೆ. ದುಬೈಗೆ ಹೋಗುವಂತ ಧ್ಯೇಯ ಏನು ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲೋದೇ ಆಗಿದೆ ಹೊರತು ಕೇವಲ ಒಂದು ನಿರ್ದಿಷ್ಟ ಪಂದ್ಯವನ್ನು ಗೆಲ್ಲೋದು ಮಾತ್ರ ಅಲ್ಲ. ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುವ ವಿಚಾರದಲ್ಲಿ ಈ ಪಂದ್ಯವನ್ನು ನಾವು ಸಾಧ್ಯವಾದಷ್ಟು ಕೂಡ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನಗಳು ಪರಸ್ಪರ ವಿರುದ್ಧ ಆಡಿದಾಗ ಭಾವನೆಗಳು ನಿಜವಾಗೂ ಕೂಡ ಹೆಚ್ಚಾಗ್ತಾ ಇರುತ್ತೆ. ಆದರೆ ಅಂತಿಮವಾಗಿ ಸ್ಪರ್ಧೆ ಒಂದೇ ಎಂದಿದ್ದಾರೆ. ಹೀಗಾಗಿ ಪಂದ್ಯದ ಆರಂಭಕ್ಕೂ ಮುನ್ನವೇ ಭಾರಿ ನಿರೀಕ್ಷೆಯನ್ನು ಮೂಡಿಸಿದೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಹೈ ವೋಲ್ಟೇಜ್ ಪಂದ್ಯ. ನಮಸ್ಕಾರ.